ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. beside vegetable market, cloth bazaar, Raichur. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾರಿಗೆ ನೌಕರರ ಮುಷ್ಕರ, ಬಸ್ ಸಂಚಾರ ಸ್ಥಗಿತ, ಖಾಸಗಿ ವಾಹನಗಳ ವ್ಯವಸ್ಥೆ, ಪೊಲೀಸರ ಹರಸಾಹಸ. ಸಾರಿಗೆ ನೌಕರರ ಮುಷ್ಕರ, KSRTC ಡಿಪೋ ಬಸ್ ನಿಲ್ದಾಣದ ಸುತ್ತ ನಿಷೇಧಾಜ್ಞೆ ಜಾರಿ. ತಡಕಲ್ ರೈತರ ಮೇಲೆ ಹಲ್ಲೆ, 27 ವರ್ಷಗಳ ನಂತರ ನ್ಯಾಯಾಲಯದಿಂದ ತೀರ್ಪು, ಶಂಕರಗೌಡ ಹರ್ವಿ. ಮಸ್ಕಿ ಕ್ಷೇತ್ರದಲ್ಲಿ ಪ್ರಗತಿಪರರಿಂದ ಏಪ್ರಿಲ್ 12ರಂದು ಜಾಥಾ, ಕಾಂಗ್ರೆಸ್ ಅಭ್ಯರ್ಥಿ ಪರ ಜನ ಬೆಂಬಲ, ಜಗನ್. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಭೀಮನಗೌಡ ಇಟಗಿ ನಾಮಪತ್ರ ಸಲ್ಲಿಕೆ. ವಿವಿಧ ಇಲಾಖೆಗಳಲ್ಲಿ ಅಕ್ರಮ ವ್ಯವಹಾರ ತನಿಖೆಗೆ ಆಗ್ರಹಿಸಿ DSS ಮನವಿ. ಖಾಸಗಿ ವಾಹನಗಳಿಂದ ದುಪ್ಪಟ್ಟು ಪ್ರಯಾಣ ದರ ವಸೂಲಿ, ಪ್ರಯಾಣಿಕರ ಕಂಗಾಲು. ಮಡಿವಾಳ ಸಮಾಜ ಯುವ ಘಟಕದಿಂದ ನೀರಿನ ಅರವಟ್ಟಿಕೆ ಆರಂಭ. ಮತ್ತು
ವಾರ್ತೆಗಳ ವಿವರ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಸಾರಿಗೆ ನೌಕರರು ರಾಜ್ಯಾದ್ಯಂತ ಕರೆ ನೀಡಿರುವ ಬಸ್ ಸಂಚಾರ ಸ್ಥಗಿತದ ಭಾಗವಾಗಿ ಜಿಲ್ಲೆಯಲ್ಲಿ ಸಹ ಮುಷ್ಕರದಲ್ಲಿ ನೌಕರರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿರುವುದರಿಂದ ಬಸ್ಗಳು ರಸ್ತೆಗಿಳಿಯದ ಕಾರಣ ಪ್ರಯಾಣಿಕರು ಪರದಾಡಬೇಕಾದ ಪರಿಸ್ಥಿತಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗಿತ್ತು. ಸಾರಿಗೆ ನೌಕರರ ಮುಷ್ಕರದಿಂದ ದೂರದ ಊರುಗಳಿಗೆ ತೆರಳುವ ಪ್ರಯಾಣಿಕರು ಬಸ್ಗಾಗಿ ಪರದಾಡಬೇಕಾಯಿತು. ಪ್ರಯಾಣಿಕರು ಎಂದಿನಂತೆ ತಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ತೆರಳಲು ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದರು. ಆದರೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಪರಿಣಾಮ ಪ್ರಯಾಣಿಕರಿಗೆ ದಿಕ್ಕುದೋಚದಂತಾಯಿತು. ಪ್ರತಿನಿತ್ಯ ಪ್ರಯಾಣಿಕರ ಓಡಾಟದಿಂದ ತುಂಬು ತುಳುಕುತ್ತಿದ್ದ ನಿಲ್ದಾಣದಲ್ಲಿ ಬಸ್ಗಳ ಓಡಾಟ ಇಲ್ಲದೆ ಇರುವುದರಿಂದ ಪ್ರಯಾಣಿಕರು ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು. ಸರ್ಕಾರಿ ನೌಕರರಿಗೆ ನೀಡುವ ಎಲ್ಲ ಸೌಲಭ್ಯಗಳನ್ನು ಸಾರಿಗೆ ನೌಕರರಿಗೂ ವಿಸ್ತರಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಮತ್ತು 6ನೇ ವೇತನ ಆಯೋಗದಂತೆ ವೇತನ ಪರಿಷ್ಕರಣೆ ಮಾಡಿ ಕನಿಷ್ಠ ವೇತನ ಪಾವತಿಸಬೇಕು. ಹಾಗೂ ಕೋವಿಡ್-19 ಸಂದರ್ಭದಲ್ಲಿ ಮೃತಪಟ್ಟ ಸಾರಿಗೆ ನೌಕರರಿಗೆ 30 ಲಕ್ಷ ರೂಪಾಯಿಗಳ ಪರಿಹಾರ ಮತ್ತು ಅನುಕಂಪದ ಆಧಾರದ ಮೇಲೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಒತ್ತಾಯಿಸಿದರು. ಸರ್ಕಾರ ನೌಕರರ ಬೇಡಿಕೆ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲರಾಗಿರುವುದರಿಂದ ಇಂದು ರಾಜ್ಯದಲ್ಲಿ 2ನೇ ಬಾರಿಗೆ ಮುಷ್ಕರ ಕರೆ ನೀಡಲಾಗಿದೆ. ನೌಕರರ ಮುಷ್ಕರದಿಂದ ಪ್ರಯಾಣಿಕರು ಬಸ್ಗಾಗಿ ಕಾದು ಕಾದು ಸುಸ್ತಾದ ಪ್ರಸಂಗ ನಡೆಯಿತು. ನೆರೆ ರಾಜ್ಯಗಳಿಗೆ ತೆರಳುವ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಬಸ್ಗಳ ಓಡಾಟ ಮಾತ್ರ ಇತ್ತು. ವಯೋವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು ಬಸ್ಗಳ ಓಡಾಟ ಇಂದು ಆರಂಭವಾಗುತ್ತದೆ ಎಂದು ಡಿಪೋ ಮ್ಯಾನೇಜರ್ ಬಳಿ ತಮ್ಮ ಅಳಲು ತೋಡಿಕೊಂಡರು. ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು ಹಾಗೂ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ವೆಂಕಟೇಶ್ ಆಗಮಿಸಿ ಪ್ರಯಾಣಿಕರಿಗೆ ಖಾಸಗಿ ವಾಹನಗಳ ಮೂಲಕ ತೆರಳುವಂತೆ ಮನವಿ ಮಾಡಿದರು. ದುಬಾರಿ ಪ್ರಯಾಣದ ದರ ವಸೂಲಿ ಮಾಡದೆ ನಿಗದಿತ ದರದಲ್ಲಿಯೇ ಪ್ರಯಾಣಿಸಲು ಅವಕಾಶ ನೀಡಬೇಕೆಂದು ಖಾಸಗಿ ವಾಹನಗಳಿಗೆ ತಾಕೀತು ಮಾಡಿದರು. ನೌಕರರ ಮುಷ್ಕರದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗೃತಾ ಕ್ರಮವಾಗಿ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಾರಿಗೆ ನೌಕರರ ಮುಷ್ಕರದಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಾನಿಯಾಗಲಿದೆ. ಸಾರಿಗೆ ನೌಕರರ ಈ ಮುಷ್ಕರವು ಮುಂದುವರಿಯುವುದೇ ಅಥವಾ ಇಂದು ಅಂತ್ಯಗೊಳ್ಳಬಹುದು ಎನ್ನುವುದು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅಡಗಿದೆ. ಕೆಎಸ್ಆರ್ಟಿಸಿ ನೌಕರರ ಕೂಟದ ಮುಷ್ಕರ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ವಿಭಾಗೀಯ ಕಚೇರಿ, ಕೆಎಸ್ಆರ್ಟಿಸಿ ಡಿಪೋ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸುತ್ತಮುತ್ತಲಿನ 100 ಮೀಟರ್ ಅಂತರದಲ್ಲಿ ಕಲಂ 144ರ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿ ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಅವರು ಆದೇಶ ಹೊರಡಿಸಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಿರುವುದರಿಂದ ನಗರದ ಆರ್ಟಿಒ ವೃತ್ತದ ಹತ್ತಿರ ಇರುವ ಎನ್ಇಕೆಎಸ್ಆರ್ಟಿಸಿ ಬಸ್ ಡಿಪೋ ಘಟಕ 2, 3 ಹಾಗೂ ಬಸ್ ನಿಲ್ದಾಣ ಹತ್ತಿರ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಂದಿನಿಂದ ನಾಳೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. 100 ಮೀಟರ್ ಪ್ರದೇಶದಲ್ಲಿ ಜನರು ಗುಂಪು ಗುಂಪಾಗಿ ಸೇರುವುದನ್ನು ನಿಷೇಧಿಸಲಾಗಿದೆ. ಬಸ್ ನಿಲ್ದಾಣಕ್ಕೆ ಪ್ರಯಾಣಕ್ಕೆ ಬರುವ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಬಸ್ ನಿಲ್ದಾಣಕ್ಕೆ ಬರುವ ಮತ್ತು ಹೋಗುವ ಖಾಸಗಿ ವಾಹನಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಬೇಕು. ನಿಲ್ದಾಣದಲ್ಲಿ ಧರಣಿ, ಘೋಷಣೆ ಕೂಗುವುದನ್ನು ನಿಷೇಧಿಸಲಾಗಿದೆ. ನಿಲ್ದಾಣಕ್ಕೆ ಖಾಸಗಿ ವಾಹನಗಳು ಸಾರ್ವಜನಿಕರನ್ನು ಸಾಗಾಟ ಮಾಡಲು ಬಂದರೆ ಅಡ್ಡಪಡಿಸಬಾರದು ಮತ್ತು ಶವಾಕೃತಿ ಅಥವಾ ಪ್ರತಿಮೆಗಳ ದಹನ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಳೆದ 27 ವರ್ಷಗಳ ಹಿಂದೆ ತಡಕಲ್ ಗ್ರಾಮದಲ್ಲಿ ನಡೆದ ರೈತ ಮೇಲಿನ ಪೊಲೀಸರು ದೌರ್ಜನ್ಯ ನಡೆಸಿ ಲಾಠಿ ಏಟು ನೀಡಿದ ಪ್ರಕರಣದಲ್ಲಿ ನ್ಯಾಯಾಲಯ ಸಮಗ್ರ ವಿಚಾರಣೆ ನಡೆಸಿ 98 ಪುಟಗಳ ತೀರ್ಪು ನೀಡಿ ರೈತರ ಹೋರಾಟಕ್ಕೆ ಬಲ ನೀಡಿದಂತಾಗಿದೆ ಎಂದು ರೈತ ಮುಖಂಡ ಶಂಕರಗೌಡ ಹರವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1994 ಜೂನ್ 1ರಂದು ತಡಕಲ್ ಗ್ರಾಮ ಆಗಮಿಸಿದ್ದ ಆರ್ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳು ಸಾಲ ವಸೂಲಾತಿ ನೆಪದಲ್ಲಿ ಬಡ ರೈತರ ಆಹಾರ ಧಾನ್ಯ ಜಪ್ತಿ ಮಾಡಿದ್ದರು. ಗ್ರಾಮಕ್ಕೆ ತೆರಳಿ ಆಹಾರ ಧಾನ್ಯ ಜಪ್ತಿ ವಿರೋಧಿಸಿ ಪ್ರತಿಭಟಿಸಲಾಯಿತು. ಸಂಜೆ ವೇಳೆಗೆ ಅಂದಿನ ಮಾನವಿ ಸಿಪಿಐ ಕಾಶಿನಾಥ್ ಅಡಿ ನೇತೃತ್ವದ ಪೊಲೀಸರು ಏಕಾಏಕಿ ಪೊಲೀಸರ ಮೇಲೆ ಲಾಠಿ ಪ್ರಹಾರ ಮಾಡಿದರು. ಅಶ್ರುವಾಯು ಸಿಡಿಸಿ ಭಯದ ವಾತಾವರಣ ನಿರ್ಮಿಸಿದ್ದರು. ವಿರೋಧಿಸಿದ್ದರಿಂದ ನನ್ನನ್ನು ಸೇರಿ ಬಸನಗೌಡ ಸೇರಿದಂತೆ 3 ಪೊಲೀಸ್ ಬಂಧಿಸಿ ಮತ್ತೆ ಹಲ್ಲೆ ನಡೆಸಿದ್ದರು. ಪೊಲೀಸರ ಹಲ್ಲೆಯಿಂದ ಬಸನಗೌಡರಿಗೆ ಕೈ ಮುರಿದಿತ್ತು. ನಾನೇ 1 ತಿಂಗಳ ಆಸ್ಪತ್ರೆಗೆ ದಾಖಲಾಗುವಂತಾಗಿತ್ತು. ಕವಿತಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3ನೇ ಜೆಎಂಎಫ್ಸಿ ನ್ಯಾಯಾಲಯ ನ್ಯಾಯಾಧೀಶ ಅವಿನಾಶ್ ಘಾಳೆ ಅವರು ಆರೋಪಿಗಳಿಗೆ 3 ವರ್ಷ ಜೈಲು ಮತ್ತು 25,000 ದಂಡ ವಿಧಿಸಿದ್ದಾರೆ. ರೈತ ಹೋರಾಟಕ್ಕೆ ಜಯ ದೊರೆತಿದೆ. ಯಾವುದೇ ನ್ಯಾಯಾಲಯಕ್ಕೂ ಹೋದರೂ ಹೋರಾಟ ಮಾಡಲು ಸಿದ್ಧವೆಂದರು. ಜೈಲು ಶಿಕ್ಷೆ ಮತ್ತು 25,000 ದಂಡ 197 ಪೇಜಿನ ಒಂದು ತೀರ್ಪು ಪ್ರತಿ ಇದೆ. ಅದನ್ನ ಅಂತಾರೆ ಸಿಕ್ಕಿಲ್ಲ ತೀರ್ಪು ಪ್ರತಿ ಏನಾಗುತ್ತೆ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗ ನಾವೇನು ಎಷ್ಟು ಪ್ರಮಾಣ ಹಲ್ಲೆ ಆಗುತ್ತೆ ಅಂತಂದ್ರೆ ಈಗ ನಾವು ಈಗ ಮಾತಾಡೋದು ಸಾಧ್ಯ ಇಲ್ಲ. ಈಗ ಇರ್ತಿದೆ ನಮ್ಮ ಬಸವಗೌಡರಿಗೆ ಕೈ ಮೂಲ ಆಡಕತ್ತ ದಂಗೆ ಹೊಡಕತ್ತಾರೆ, ಕೈ ಮೂರು ಬಿಟ್ಬಿಡೋದಿಲ್ಲ. ಘಟನೆಗೆ ನಾವು ನೋಡಿರೋ ಘಟನೆ ಅಂತಂದ್ರೆ ಅಲ್ಲಿ ಆರ್ಡಿಸಿಸಿ ಬ್ಯಾಂಕ್
ಸೊಸೈಟಿ BSSN ಸೊಸೈಟಿ ಮುಖಾಂತರ ಸಾಲ ಕೊಟ್ಟಿದ್ರು. ಸಾಲ ನೋಡ್ಕೊಳ್ಳೋದು ಆಗಿರಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳು, ರೈತರು ಬೆಳೆ ಬೆಳೆದಿಲ್ಲ, ಬರಗಾಲ ಬೆಳೆ ಸರಿಯಾಗಿ ಬಂದಿಲ್ಲ, ದೊಡ್ಡ ಮಳೆಗಾಲ ಆಯ್ತು, ಅದಕ್ಕೆ ಮಾಡೋದು ಮಳೆ ಮತ್ತು ಬರಗಾಲ ಎರಡು ಒಂದಾಗಿ ಬೆಳೆ ಸರಿಯಾಗಿ ಬಂದಿಲ್ಲ. ಬೆಳೆ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ನುಕ್ಸಾನ ಆದ್ಮೇಲೆ ಎಷ್ಟು ಕಟ್ತಾರೆ ಸಾಲ ವಾಪಸ್ ಕಟ್ಟಕ್ಕಾಗಿಲ್ಲ. ವಾಪಸ್ ಕಟ್ಟಕ್ಕಾಗಿಲ್ಲ ಅಂತಂದ್ರೆ ಅವ್ರಿಗೆ ಮಾಡಿದ್ರು ರೈತರ ಮನೆಗಳು ಮನೆಯಲ್ಲಿರ್ತಕ್ಕಂಥ ಧಾನ್ಯಗಳನ್ನ ಆಮೇಲೆ ಅವ್ರ ಮನಸ್ಸ ಜಪ್ತಿ ಮಾಡಕೊಂಡ್ರೆ ನಾವು 5,000 ಜೊತೆಗೆ ಒಂದು ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದೀವಿ. ಭಾಗವಹಿಸಿ ಕೆಲಸ ಮಾಡಿದಾಗ ನಮಗೇನಂದ್ರೆ ಒಂದು ರೈತರು ಆಶಂಕರು ಅಂತೇಳಿ ರೈತರ ಮನೆಗೆ ಯಾವ್ಯಾವ ಸಾಮಾನು ಜಪ್ತಿ ಮಾಡ್ಬೋದು ಅಂತ ಇದು ಅದಕ್ಕೆ ಒಂದು ಆರ್ಡರ್ಗಳು ಇಂತಿಂತ ವಸ್ತುಗಳನ್ನೆಲ್ಲ ಜಪ್ತಿ ಮಾಡ್ಬೇಕಂತ ಊಟಕ್ಕೆ ಇಟ್ಕೊಂಡಿರ್ತಕ್ಕಂಥ ಧಾನ್ಯಗಳು, ಆಮೇಲೆ ಕೂಲಿ ಕೊಡೋದಿರ್ತಕ್ಕಂಥ ರೋಗಗಳು, ಆಮೇಲೆ ನಿತ್ಯ ಬೀಜ ಕೊಡೋದಿರ್ತಕ್ಕಂಥ ಬೀಜ, ನಿತ್ಯ ಬಳಸ್ತಕ್ಕಂಥ ಎತ್ತು, ಎಣ್ಣೆ, ದನ ಇಂಥವೆಲ್ಲ ಬಿಟ್ಟು ಏನೋ ಹೆಚ್ಚಿನ ಸಾಮಾನು ಇದ್ರೆ ಜಪ್ತಿ ಮಾಡ್ಬೇಕಂತ ಇದೆ. ಅಲ್ಲಿ ಏನು ಹೆಚ್ಚಿನ ಸಾಮಾನ್ಯ ಇಲ್ಲ, ಎಲ್ಲ ನಿತ್ಯ ಹೆಚ್ಚು ಜಪ್ತಿ ಮಾಡಿದ್ರೆ 50 kg ಜ್ವಾಳ, ಒಂದು 20 kg ಮೆಣಸಿನಕಾಯಿ, ಒಂದು 10 kg ನೆಲ್ಲಿನ ಚೀಲ, 25 kg ಇವೆಲ್ಲ ಮನೆ 100 kg ಧಾನ್ಯಗಳು ಜಪ್ತಿ ಮಾಡಿದ್ರೆ ಏನು ಸಾಲ ನಿಜವಾಗಿ ಆಗ್ತದ? ಏನು 25 kg ನೆಲ್ಲು ನಿಜವಾಗಿ ಆಗ್ತದೆ ಸಾಲ. ಅವ್ರಿಗೆ 5,000, 20,000, 30,000 ಅವರ ಸಾಲ 20,000, 5,000, 10,000, 20,000 ಈಗ 50 ರೂಪಾಯಿ ಮಾರ್ಕೆಟ್ ಮಾಡಿದ್ರೆ ಏನು ಬರ್ತದಿಲ್ಲ. ಅದೇ ಬೇಡ, ವಾಪಸ್ ಕೊಡ್ಬೋದು. ನಾವು ಬಹಳ ನಾವು ಬರೀ ರಿಕ್ವೆಸ್ಟಿಂಗ್ ನೇಚರ್ ನಮ್ದು. ಅದನ್ನು ನಾವು ಕೆಲವೊಂದು ಹೆಚ್ಚು ಮಾತಾಡಿಲ್ಲ. 100 ಜನ ಪೊಲೀಸರು ಕರ್ಕೊಂಡು ಬಂದ್ಬಿಟ್ಟಾರ, ಇದಾಗಿ ನಾವು ಎಲ್ಲ ಮಾತಾಡಿದ್ವಿ. ಮಾತಾಡಿ ಕಡೆಗೆ ರೈತರ ಮನೆ ಜಪ್ತಿ ಮಾಡೋದು ಬೇಡ, ಜಪ್ತಿ ಮಾಡಲ್ಲ. ರಾಮನಗರದಲ್ಲಿ ಗಲಾಟೆ ಆಯ್ತು. ಗಲಾಟೆ ಆದ್ಮೇಲೆ ನಾನು ಮತ್ತು ಬಸವನಗೌಡ, ಮಲ್ಲಿಕಾರ್ಜುನ ಮೂರನ್ನ ಕರ್ಕೊಂಡು ಹೋಗಿ ಪೊಲೀಸ್ಗಳು ಜನ ಎಲ್ಲರೂ ಇದು ಮಾಡಿದ್ರು. ನಮ್ಮ ಪೊಲೀಸರು ಕೂಡಲಿಕ್ಕೆ ಅಡುಗೆ ಮಾಡಿದ್ರು, ಕಲ್ತರಗಳು ಇದು ಮಾಡ್ತಾರೆ. ನಾನು ಎಲ್ಲರಿಗೆ ಮುಟ್ತೇವೆ ನೋಡಪ್ಪ, ನಮ್ಮನ್ನು ಕರ್ಕೊಂಡು ಹೋಗಿ ಮಾಡಿದ್ರು. ನೀವು ಸುಮ್ಮನೆ ಕೊಡಿ, ಸುಮ್ಮನೆ ಯಾಕೆ ಅಂತ ಹೇಳಿ ಕೆಲವರು ಸಮಾಧಾನ ಮಾಡಿದ್ಮೇಲೆ ನಮ್ಮ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಅವಕಾಶ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸರ್ಕಾರಿ ತಹಸೀಲ್ದಾರ್ ಎಲ್ಲರೂ ಕೇಳಿದ್ರು. ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ನಿಲ್ಸಣ ಮಾಡಕ್ಕೆ ಚಾಲು ಅಂತ ಹೇಳಿದ್ಮೇಲೆ ಅವರು ನಾವು ಯಾವ ಪರಿಸ್ಥಿತಿ ಏನೇನು ಮಾಡಿ ನಾವು ಮಾಡಿದ ಕೇಳಲ್ಲ, ಸುಮ್ಮನೆ ಮಾಡೋದು ಏನ್ ಬೇಕು ಕಡೆ ಅಂತೇಳಿ ನಾವು ಜಾಸ್ತಿ ರಿಕ್ವೆಸ್ಟ್ ಮಾಡಿದ್ವಿ. ನಾನು ಇಂತ ಕೇಳಿದ್ವಿ, ಏನು ಮಾಡ್ತೀವಿ ಹೇಳಿ ಅವರು ವಿಚಾರ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ. ಈಗ ಗೊತ್ತಾಗಲ್ಲ, ನನ್ನ ಮೈ ಮೇಲೆ 1 ಅರ್ಧ ಸೆಂಟಿಮೀಟರ್ ಜಾಗ ಆಗಿಲ್ಲ, ಅಷ್ಟು 40 ಲಕ್ಷ ಮಳೆ ಬರೋದು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಅಮರೇಗೌಡ ಗವಿಘಟ್ಟ, ಬಸನಗೌಡ, ಮಲ್ಲಿಕಾರ್ಜುನ, ಅಮರೇಶ್ ಹೊಸಮನಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, cartridge refilling, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ
ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. अकेडमी. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಲ್ಲೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8310856630. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं
या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಜನತೆ ಒಲವು ಕಂಡು ಬಂದಿದ್ದು, ಬಿಜೆಪಿ ಅಭ್ಯರ್ಥಿ ಪಕ್ಷಾಂತರದಿಂದ ಜನರ ಬೇಸರಗೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಪ್ರಗತಿಪರ ಚಿಂತಕರಾದ ಎಸ್ಜಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಚಂದ್ರು, ಬಿಟಿ ಲಲಿತ್ ನಾಯಕ್ ಸೇರಿದಂತೆ ಹಲವರು ಏಪ್ರಿಲ್ 12ರಂದು ಮಸ್ಕಿಗೆ ಆಗಮಿಸಲಿದ್ದಾರೆ ಎಂದು ಪ್ರಜಾಪ್ರಭುತ್ವ ಸಂವಿಧಾನ ಬಚಾವ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಧಿಕಾರ ಹಣಕ್ಕಾಗಿ ಶಾಸಕರೊಬ್ಬರು ರಾಜೀನಾಮೆ ನೀಡಿರುವುದು ಉಪಚುನಾವಣೆ ಎದುರಿಸಲು ಕಾರಣವಾಗಿದೆ. ಬಿಜೆಪಿ ಪಕ್ಷ ಶಾಸಕರನ್ನು ಖರೀದಿ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಪಾಯದ ಅಂಚಿಗೆ ತಂದು ನಿಲ್ಲಿಸಿದೆ. ಉಪಚುನಾವಣೆಯಲ್ಲಿ ಜನರು ಬುದ್ಧಿ ಕಲಿಸಬೇಕಿದೆ. ಮುಖ್ಯಮಂತ್ರಿ ಪುತ್ರ ವಿಜಯೇಂದ್ರ ಕ್ಷೇತ್ರದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಅವರ ವಿರುದ್ಧವೇ ಆರ್ಜಿಎಸ್ ಮೂಲಕ ಲಂಚ ಪಡೆದಿರುವ ಆರೋಪವಿದೆ. ಭ್ರಷ್ಟಾಚಾರ, ಅನೈತಿಕ ರಾಜಕೀಯ ಮಾಡುತ್ತಿರುವ ಬಿಜೆಪಿ ಜನತೆ ಬುದ್ಧಿ ಕಲಿಸಲಿದ್ದಾರೆ ಎಂದರು. ಕಳೆದ 135 ದಿನಗಳಿಂದ 5 ಕಾಲುವೆ ಜಾರಿಗೆ ರೈತರು ಹೋರಾಟ ಮಾಡುತ್ತಿದ್ದರೂ ಸ್ಪಂದಿಸಿರುವ ಬಿಜೆಪಿಯವರು ಜನರ ವಿರೋಧಿಯಾಗಿ ವರ್ತಿಸುತ್ತಿದೆ. ಹೋರಾಟವನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದೆ. ಬಿಜೆಪಿ ಬುದ್ಧಿ ಕಲಿಸಲು ಜನರು ಸಿದ್ಧವಾಗಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದರು. 12ರಂದು ಮಸ್ಕಿ ಕ್ಷೇತ್ರದಲ್ಲಿ ಪ್ರಗತಿಪರ ಚಿಂತಕರ ಜಾಥಾ ಆಯೋಜಿಸಲಾಗಿದೆ. ಮಸ್ಕಿ ನಗರ ಅಂಬೇಡ್ಕರ್ ವೃತ್ತದಿಂದ ಪಟ್ಟಣದ ವಿವಿಧ ರಸ್ತೆಗಳ ಸಂಚರಿಸಲಿದೆ. ಜನರು ಭಾಗವಹಿಸುವ ಮೂಲಕ ಬೆಂಬಲಿಸಬೇಕೆಂದರು. ಉಪಚುನಾವಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಬೆಳಗಾವಿ ಇರ್ಬೋದು, ಹೊಸೂರು ಕಲ್ಯಾಣ ಇರ್ಬೋದು, ಮಸ್ಕಿ. ಈಗಾಗಲೇ ನಾವು ಮಸ್ಕಿಯಲ್ಲಿ ಸುಮಾರು 10 ದಿವಸಗಳ ಕಾಲದಿಂದ ನಮ್ಮದೊಂದು ಟೀಮ್ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಪಕ್ಷವನ್ನು ಬದಲಾಯಿಸಿ ನಿಂತಿದ್ದಾರೆ ಮತ್ತು ಬಿಜೆಪಿ ಸರ್ಕಾರದ ಏನು ದುರ್ಯೋಗವಿದೆ, ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏರಿಕೆಗಳ ಬಗ್ಗೆ ಮತ್ತು ಬಿಜೆಪಿ ಸರ್ಕಾರ ಕೇವಲ ಮೋದಿ ಮಸ್ತಿಯಲ್ಲಿ ಕಾಲಹರಣವನ್ನು ಮಾಡಿಕೊಂಡು ರಾಜ್ಯದ ಜನತೆಯ ಬಗ್ಗೆ ಕಿಂಚಿತ್ತಾನು ಅವರಿಗೆ ಕಾಳಜಿ ಇಲ್ಲದಿರುವ ಬಗ್ಗೆ ಮತದಾರರಲ್ಲಿ ಅವರ ಏನು ಆಟಗಳಿದೆ ಅದನ್ನು ಮುಚ್ಚುವಂತಹ ಕೆಲಸವನ್ನು ಮಾಡುವುದರ ಮುಖೇನ ಮತ್ತು ಬಿಜೆಪಿ ಸರ್ಕಾರ ಏನು ಪ್ರಣಾಳಿಕೆಗಳಲ್ಲಿ ನೀಡಿದ್ದು ಆ ಪ್ರಣಾಳಿಕೆಗಳನ್ನೆಲ್ಲ ಹುಸಿ ಮಾಡಿರುವುದರಿಂದ ಜನರಿಗೆ ಈ ಬಾರಿ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಎಲ್ಲಾ ಉಪಚುನಾವಣೆಗಳನ್ನು ಕೂಡ ಸೋಲಿಸುವುದರ ಮೂಲಕ ಒಂದು ಕರ್ನಾಟಕ ರಾಜ್ಯದ ದಿಕ್ಸೂಚಿಯನ್ನ ಬರೀತಾರೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ನಾವು ಈ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಮಸ್ಕಿ ಕ್ಷೇತ್ರದ ಕೆಲವು ಹಳ್ಳಿಗಳಲ್ಲಿ ನಾವು ಭೇಟಿ ನೀಡಿದಾಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವು ಬಂದಿರತಕ್ಕಂಥದ್ದು ಕಂಡುಬಂದಿದೆ. ಆದರೆ ಪಕ್ಷದ ಅಭ್ಯರ್ಥಿ ಬದಲಾವಣೆ ಆಗಿರುವುದರಿಂದ ಬಸವನಗೌಡ ಕುರುಡ ಇವರು ಕೇವಲ ಬಹಳ 213 ಮತಗಳ ಅಂತರದಲ್ಲಿ ಸೋತಿದ್ದಾರೆ. ಏನು ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಪಾಟೀಲ್ ಅವರು 3 ಬಾರಿ ಚುನಾವಣೆ ಆದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಸ್ಕಿಯಲ್ಲಿ ಮಾಡಿಲ್ಲ. ಜನತೆ ಈ ಬಾರಿ ಬದಲಾವಣೆಯನ್ನು ತರಬೇಕು ಅನ್ನತಕ್ಕಂಥ ಉದ್ದೇಶವನ್ನ ಹೊಂದಿರತಕ್ಕಂಥ ಅಂಶ ಕಂಡುಬಂದಿದೆ. ಅದೇ ರೀತಿಯಲ್ಲಿ ನಮ್ಮ ಏನು ಪ್ರಗತಿಗಳು, ಚಿಂತಕರು ಹಾಗೂ ವೇದಿಕರು, ಸಾಹಿತಿಗಳು ಆದಂತಹ ಎಸ್ಜಿ ಸಿದ್ದರಾಮಯ್ಯವರು ಕನ್ನಡ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಮುಖ್ಯಮಂತ್ರಿ ಚಂದ್ರು ಕೂಡ ಮಾಜಿ ಅಧ್ಯಕ್ಷರು, ಬಿಟಿ ಲಲಿತ್ ನಾಯಕ್ ಮಾಜಿ ಸಚಿವರು
ಹಾಗೂ ಲೇಖಕರು ಆದಂತಹ ವಸುಂಧರಾ ಭೂಪತಿ ಅವರು ಮಸ್ಕಿ ಕ್ಷೇತ್ರದವರೇ. ವಸುಂಧರಾ ಭೂಪತಿ ಅವರು ಅದರ ಬಳ್ಳಾರಿಗೆ ಹೋದರು. ಅವರು ಕೂಡ ಈ ಒಂದು ಮಸ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಮತ ನೀಡಿ ಹಾಗೂ ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸಬೇಕು ಅನ್ನತಕ್ಕಂಥ ಚಿಂತನೆಯಿಂದ 12ನೇ ತಾರೀಕು ಮಸ್ಕಿಗೆ ಆಗಮಿಸ್ತಾರೆ. ಮಸ್ಕಿಯಲ್ಲಿ ಇರತಕ್ಕಂಥ ಅಂಬೇಡ್ಕರ್ ವೃತ್ತದಿಂದ ಒಂದು ಜಾಥವನ್ನು ಪ್ರಾರಂಭವನ್ನು ಮಾಡಿ ಪುನಃ ಕನಕ ಬಜಾರ್ ಮೂಲಕ ಕನಕ ವೃತ್ತಕ್ಕೆ ಬಂದು ಕನಕ ವೃತ್ತದಿಂದ ಬ್ರಹ್ಮರಾಂಬ ದೇವಸ್ಥಾನಕ್ಕೆ ಮುಖ್ಯಗೊಳಿಸ್ತಾರೆ. ಇಲ್ಲಿ ಮುಖ್ಯ ಉದ್ದೇಶ ಅಷ್ಟೇ, ಏನು ಸಿದ್ದರಾಮಯ್ಯವರು ಕೂಡ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. 5 ನೀರಾವರಿ ಯೋಜನೆಯಿಂದ ಸರ್ಕಾರ ಬಂದಿಲ್ಲ, ಖಂಡಿತವಾಗಿಯೂ ಅದನ್ನ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಈ ಸರ್ಕಾರ, ಈ ಬಿಜೆಪಿ ಸರ್ಕಾರ ಕೂಡ 20 ವರ್ಷಗಳ ಕಾಲ ಏನು ಧರಣಿಯನ್ನು ಮಾಡಲು ಮಸ್ಕಿ ಕ್ಷೇತ್ರದ ರೈತ ಬಾಂಧವರು ಆ ಧರಣಿಗೆ ಕಿಂಚಿತ್ತವರು ಕೂಡ ಅವರು ಬೆಲೆಯನ್ನು ಕೊಟ್ಟಿಲ್ಲ. ಈಗ ಅವರು ಮತಕ್ಕೆ ಯಾವ ಮುಖ ಇಟ್ಕೊಂಡು ಮತದಾರರ ಹೋಗಿ ಮತ ಕೇಳುತ್ತಿದ್ದಾರೆ ಅಂತಕ್ಕಂಥದ್ದು ಅವರೇ ನೈತಿಕತೆಯಿಂದ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಈಗ ವಿಜಯ ಅಂತಕ್ಕಂಥ ಬಿಜೆಪಿ ಮುಖಂಡ ಏನು ಅವರ ಸಂಬಂಧ ಏನು ಎಲ್ಲರಿಗೂ ತಿಳಿದಿರಬೇಕಂತ ಅವರು ಸಾವಿರಾರು ಕೋಟಿ ಹಣವನ್ನ ಲಂಚವನ್ನಾಗಿ, ಅದು ಯಾವ ರೀತಿ ಅಂತಂದ್ರೆ ಅವರ ಗಣಿಗಾರಿಕೆಯಿಂದ ನಾವು ಮುಚ್ಚಬೇಕಾದ್ರೆ, ಯಾಕೆಂದ್ರೆ ಲಂಚವನ್ನೇ RTGS ಮೂಲಕ ತೆಗೆದುಕೊಂಡಿದ್ದಾರೆ. ಸಾಕ್ಷಾತ್ ಕಣ್ಣಿಗೆ ರಾಜ್ಯವಾಗಿದ್ದರೂ ಕೂಡ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಭೀಮನಗೌಡ ಇಟಗಿ ಇಂದು ನಾಮಪತ್ರ ಸಲ್ಲಿಸಿದರು. ಬೆಂಬಲಿಗರೊಂದಿಗೆ ತಹಸೀಲ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಇವರಿಗೆ ನಾಮಪತ್ರ ಸಲ್ಲಿಸಿದರು. ಸಿನ್ನೂರು ಅಧ್ಯಕ್ಷರು ಬಂದಿದ್ದಾರೆ, ದೇವದುರ್ಗ ಇದ್ದಾರೆ, ಮೈಸೂರು ಇದೆ, ಅದು ಸಾಧ್ಯ ಇಲ್ಲ. ಅಷ್ಟಪಟ್ಟಿ ಬೆಂಬಲ ಸಿಕ್ಕಿದೆ. ಆ ಬೆಂಬಲವನ್ನು ಇನ್ನೂ ಹಾಗೆ ತಗೊಂಡು ಹೋಗ್ಬೇಕು. ನಾವು ಎಲ್ಲಿವರೆಗೆ ಅವರೆಲ್ಲ ನಾನು ಸ್ಥಿರಪಡಿಸಿದ್ದು ಬಿಟ್ಟರೆ ನೀವು ಯಾಕೆ ನೀವು ಕೇಳಕ್ ಬರ್ತೀರಿ, ಬರೋದು ಅವಶ್ಯಕತೆ ಇಲ್ಲ. ಸಹಜವಾಗಿ ಅವರೇ ಮಾಡ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಅವರು ಗ್ರಾಮಗಳಲ್ಲಿ ಆ ಗ್ರಾಮವನ್ನು ಅಖಿಲ ಭಾರತ ಸಮ್ಮೇಳನ ನೋಡಿದ್ರು, ಅಷ್ಟು ದೊಡ್ಡ ಸಮ್ಮೇಳನ ಮಾಡಿಕೊಟ್ರೆ ಹೋಗಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ. ಎಲ್ಲಾ ತಾಲೂಕಿನಲ್ಲಿ ನಮ್ಗೆ ಇದಿದೆ. ಸಿನ್ನೂರಿನಲ್ಲೂ ದೇಶಪಾಂಡೆ ಸರ್ ಅಂತ ಹೋಗಿದ್ದಾರೆ, ಅವರೆಲ್ಲ ನಮ್ಗೆ ಬೆಂಬಲಿತವಾಗಿ ನಿಂತಿದ್ದಾರೆ. ಎಲ್ಲಕ್ಕಿಂತ ದೊಡ್ಡ ಶಕ್ತಿ ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಘಟಕಗಳಿದ್ದಾವೆ. ನಾವು ಮತ್ತೆ ಇನ್ನೊಬ್ರು ಪ್ರತಿಸ್ಪರ್ಧಿಯನ್ನ ನಾವು ಇನ್ನೂ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಫೋನ್ ಮೂಲಕ, ಈಗೇನು ಇಂಟರ್ನೆಟ್ ಮೂಲಕ, ವಾಟ್ಸಪ್ ಮೂಲಕ ನಾವೆಲ್ಲ ಮೆಸೇಜ್ ಅನ್ನು ಕಳಿಸ್ತಾ ಇದ್ದೀವಿ. ಅದನ್ನು ನಾವು ಫಾರ್ವರ್ಡ್ ಮಾಡುವಂತ ಕೆಲಸವನ್ನು ಕ್ರಿಯಾತ್ಮಕವಾಗಿ ಮಾಡಬೇಕಾಗಿದೆ. ಏನೇಳಿ ಸಿನ್ನೂರಿಂದ ಆಗಮಿಸಿದಂತ ತಾಲೂಕಾ ಘಟಕದ ಅಧ್ಯಕ್ಷರಾದಂತ ಕನ್ನಡ ಸಾಹಿತ್ಯ ಪರಿಷತ್ಗೆ, ಕನ್ನಡ ಸಾಹಿತ್ಯ ಪರಿಷತ್ಗೆ, ಭೀಮನಗೌಡರಿಗೆ, ಭೀಮನಗೌಡರಿಗೆ, ಸಾಹಿತ್ಯ ಪರಿಷತ್ಗೆ, ಕನ್ನಡ ಸಾಹಿತ್ಯ ಪರಿಷತ್ಗೆ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಹೋಣ ಗಾಡಿ ಬರ್ತಾವ. ಇಟಗಿ ಭೀಮನಗೌಡರಿಗೆ, ಇಟಗಿ ಭೀಮನಗೌಡರಿಗೆ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಇಟಗಿ ಭೀಮನಗೌಡರಿಗೆ, ಇಟಗಿ ಭೀಮನಗೌಡರಿಗೆ, ಕನ್ನಡದ ಸೇವೆಯನ್ನು ಮಾಡಲು ಕಂಕಣಬದ್ಧವಾಗಿ ನಿಂತಿರುವ ಇಟಗಿ ಭೀಮನಗೌಡರಿಗೆ ಜಯವಾಗಲಿ, ಜಯವಾಗಲಿ, ಭೀಮನಗೌಡರಿಗೆ ಜಯವಾಗಲಿ, 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 ಭೀಮನಗೌಡರಿಗೆ ಜಯವಾಗಲಿ, 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 ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ,
ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್, ನಗರಸಭೆ ಸದಸ್ಯ ದರೂರ್ ಬಸವರಾಜ್, ಡಾಕ್ಟರ್ ಜಯಲ್ ಈರಣ್ಣ, ಶ್ರೀಶೈಲಗೌಡ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಬೆಂಬಲಿಗರು ಭಾಗವಹಿಸಿದರು. ಈಗ ಜಾಹೀರಾತು. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್ above Rahi Diagnostic beside SBI Bank near Gandhi Chowk, Raichur. Mobile 9353654221. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 8147 83 563 8147284561. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್ ಕಳೆದ ಹಲವು ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದ್ದು, ಈಗ ಸ್ಪೆಷಲ್ ಮಂಡಿ, ಪ್ರೀಮಿಯಂ ಬಾವಚಿ ಬಿರಿಯಾನಿ, ಪಾಟ್ ಬಿರಿಯಾನಿ, ಮತ್ತಷ್ಟು ವೆರೈಟಿ ಮತ್ತು ರುಚಿಕರವಾದ ನ್ಯಾಚುರಲ್ ಡೆಲಿಷಿಯಸ್ ಡಿಶ್ ಗಳನ್ನ ನಿಮ್ಮ ಮುಂದೆ ತಂದಿದೆ. ವೆಜ್ ಅಂಡ್ ನಾನ್ ವೆಜ್. ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ಚೈನೀಸ್ ನಾನ್ ವೆಜ್ ಐಟಮ್ಸ್, ಚೈನೀಸ್ ವೆಜ್ ಐಟಮ್ಸ್, ಚೈನೀಸ್ ಸೂಪ್, ಚೈನೀಸ್ ಡ್ರೈ ಮತ್ತು ಇಂಡಿಯನ್ ಕರೀಸ್.
ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 9343200000, 8331800900. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭೂಸೇನಾ ನಿಗಮ, ಲೋಕೋಪಯೋಗಿ, ಗ್ರಾಮೀಣ ರಸ್ತೆ ಅಭಿವೃದ್ಧಿ ನಿಗಮ, ತಾಲೂಕು ಪಂಚಾಯಿತಿ, ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಇಲಾಖೆಗಳಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ ಮನವಿ ನೀಡಿದರೂ ಕ್ರಮ ಜರುಗಿಸುವಲ್ಲಿ ಮೇಲಾಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದು, ಈ ಕೂಡಲೇ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ಇಲಾಖೆ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದು, ಇಂದು ಕೆಲ ಕಾಮಗಾರಿಗಳನ್ನು ಕಳಪೆ ಮಟ್ಟದಲ್ಲಿ ಮಾಡಿದ್ದು, ಕೆಡಿಪಿ ಸಭೆಗಳಲ್ಲಿ ಕೆಲವು ಇಲಾಖೆಗಳಲ್ಲಿ 10 ವರ್ಷಗಳಾದರೂ ಕಾಮಗಾರಿಗಳನ್ನು ಮಾಡದ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಈ ಹಿಂದೆ ಕಾಮಗಾರಿಗಳ ಬಗ್ಗೆ ಭೂಸೇನಾ ನಿಗಮಕ್ಕೆ ಜಿಲ್ಲಾ ಪಂಚಾಯಿತಿಯಿಂದ ರಸ್ತೆ ಸುಧಾರಣಾ ಅನುದಾನದಲ್ಲಿ ಮಟ್ಮಾರಿಯಿಂದ ಕ್ರಾಸಿನವರೆಗೆ ರಸ್ತೆ ನಿರ್ಮಾಣ ಮಾಡದೆ 10 ವರ್ಷಗಳು ಕಳೆದಿವೆ. ಆಶಾಪುರದಿಂದ ರೈಲ್ವೆ ಗೇಟಿನವರೆಗೆ ಸಿಸಿ ರಸ್ತೆ ಪವರ್ ಗ್ರೇಡ್ ಅನುದಾನ 5 ವರ್ಷಗಳು ಆದರೂ ಕಾಮಗಾರಿಯೇ ಮಾಡಿಲ್ಲ ಎಂದು ಆರೋಪಿಸಿದರು. ಗ್ರಾಮೀಣ ರಸ್ತೆ ಅಭಿವೃದ್ಧಿ ನಿಗಮ ಇಲಾಖೆ ಆಶಾಪುರದಿಂದ ನೆಲಹಾಳದವರೆಗೆ HKRDB ಅನುದಾನ 50 ಲಕ್ಷ ರಸ್ತೆ ನಿರ್ಮಾಣ ಮಾಡದೆ ಬಿಲ್ಲು ಎತ್ತುವಳಿ ಮಾಡಿದ್ದಾರೆ. ಅದೇ ರಸ್ತೆಗೆ ನೆಲಹಾಳದಿಂದ ಮರ್ಚೆಟ್ಹಾಳವರೆಗೆ ಉಳಿದ ಕಾಮಗಾರಿ ಎಂದು 3 ಮೀಟರ್ ಡಾಂಬರೀಕರಣ ಮಾಡಿ ಹಣವನ್ನು ಎತ್ತುವಳಿ ಮಾಡಿದ್ದಾರೆ. ಈಗ ಕುಡಿಯಿಂದ ದಿನ್ನಿಯವರೆಗೆ ಕಲ್ಯಾಣ ಕರ್ನಾಟಕ ಅನುದಾನ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಿಂದ ನಡೆಯುತ್ತಿದೆ ಎಂದು ತಿಳಿಸಿದರು. ಲೋಕೋಪಯೋಗಿ ಇಲಾಖೆಯಿಂದ ಆಶಾಪುರದಿಂದ ನೆಲಹಾಳದವರೆಗೆ 1 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಿ ಬಿಲ್ಲು ಎತ್ತುವಳಿ ಮಾಡಿದ್ದಾರೆ. ಹಾಗೂ ತಾಲೂಕು ಪಂಚಾಯಿತಿಯಿಂದ ಚೆಕ್ ಡ್ಯಾಂ ನಿರ್ಮಾಣ, ಗಾರಲ್ದಿನ್ನಿ ಗ್ರಾಮದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡದೆ ಸುಳ್ಳು ಬಿಲ್ಲನ್ನು ಎತ್ತಿದ್ದಾರೆ. ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದಿಂದ ಲಕ್ಷಾನುಗಟ್ಟಲೆ SCP TSP ಅನುದಾನದಿಂದ ನಿರ್ಮಾಣ ಮಾಡಿದ ಸಿಸಿ ರಸ್ತೆಗಳು ಕಳಪೆ ಮಟ್ಟದಿಂದ ಕೂಡಿದ್ದು, ಇನ್ನು ಕೆಲವು ಕಾಮಗಾರಿಗಳನ್ನು ಮಾಡದೆ ಬಿಲ್ಲು ಎತ್ತುವಳಿ ಮಾಡಿದ್ದಾರೆ. ಮತ್ತು ವೈಯಕ್ತಿಕ ಸಾಮಾಜಿಕ ಬೋರ್ವೆಲ್ಗಳು ನಿಜವಾದ ಫಲಾನುಭವಿಗಳಿಗೆ ದೊರಕದೆ ಬೇರೆಯವರ ಪಾಲಾಗಿವೆ ಎಂದು ಆರೋಪಿಸಿದರು. ಈ ಕೂಡಲೇ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಕೂಡಲೇ ಉನ್ನತ ಮಟ್ಟದ ತನಿಖೆ ಮಾಡಲು ದಾಸಂಸ ಒತ್ತಾಯಿಸುತ್ತದೆ. ರಾಯಚೂರು ತಾಲೂಕಿನ ವಿವಿಧ ಇಲಾಖೆಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡದೆ ಮತ್ತು ಕಳಪೆ ಮಟ್ಟದಿಂದ ಕಾಮಗಾರಿಗಳನ್ನು ಮಾಡುತ್ತಿದ್ದು, KDP ಸಭೆಗಳು ನಡೆಯುತ್ತಿದ್ದರೂ ಕೆಲವು ಇಲಾಖೆಗಳಲ್ಲಿ 10 ವರ್ಷಗಳಾದರೂ ಕಾಮಗಾರಿಗಳನ್ನು ಮಾಡದೆ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಈ ಹಿಂದೆ ಕಾಮಗಾರಿಗಳ ಬಗ್ಗೆ ಭೂಸೇನಾ ನಿಗಮಕ್ಕೆ ಜಿಲ್ಲಾ ಪಂಚಾಯಿತಿಯಿಂದ ರಸ್ತೆ ಸುಧಾರಣೆ ಅನುದಾನದಲ್ಲಿ ಮಟಮಾರಿಯಿಂದ ಪೂರ್ತಿ ಕ್ರಾಸ್ ರಸ್ತೆ ನಿರ್ಮಾಣ ಆಗಿರುವುದಿಲ್ಲ. ಆಶಾಪುರದಿಂದ ರೈಲ್ವೆ ಗೇಟ್ನವರೆಗೆ ಸಿಸಿ ರಸ್ತೆ ಪವರ್ ಗ್ರೇಡ್ ಅನುದಾನ 4-5 ವರ್ಷಗಳು ಆದರೂ ಕಾಮಗಾರಿ ಮಾಡಿರುವುದಿಲ್ಲ. ಗ್ರಾಮೀಣ ರಸ್ತೆ ಅಭಿವೃದ್ಧಿ ನಿಗಮ ಈ ಇಲಾಖೆಯಿಂದ ಆಶಾಪುರದಿಂದ ನೆಲಹಾಳದವರೆಗೆ HKDP ಅನುದಾನದಲ್ಲಿ 5 ಲಕ್ಷ ರೂಪಾಯಿ ರಸ್ತೆ ನಿರ್ಮಾಣ ಮಾಡದೆ ಬಿಲ್ಲು ಎತ್ತುವಳಿ ಮಾಡಲಾಗಿದೆ. ಮತ್ತು ಅದೇ ರಸ್ತೆಗೆ ನೆಲಹಾಳದಿಂದ ಮರ್ಚೆಟ್ಹಾಳವರೆಗೆ ಉಳಿದ ಕಾಮಗಾರಿ ಎಂದು 3 ಮೀಟರ್ ಡಾಂಬರೀಕರಣ ಮಾಡಿ ಹಣವನ್ನು ಎತ್ತುವಳಿ ಮಾಡಿದ್ದಾರೆ. ಈಗ ಕ್ರೂಡಿಯಿಂದ ದಿನ್ನಿಯವರೆಗೆ ಕಲ್ಯಾಣ ಕರ್ನಾಟಕ ಅನುದಾನ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಿಂದ ನಡೆಯುತ್ತಿದ್ದು, ಲೋಕೋಪಯೋಗಿ ಇಲಾಖೆಯಿಂದ ಆಶಾಪುರದಿಂದ ನೆಲಹಾಳದವರೆಗೆ 1 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಿ ಬಿಲ್ ಎತ್ತುವಳಿ ಮಾಡಿದ್ದಾರೆ. ಹಾಗೂ ತಾಲೂಕು ಪಂಚಾಯತಿಯಿಂದ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಸುಳ್ಳು ಬಿಲ್ಲು ಎತ್ತುತ್ತಿದ್ದು, ಗಾರಲೇನ ಗ್ರಾಮದಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡದೆ ಸುಳ್ಳು ಬಿಲ್ಲನ್ನು ಎತ್ತಿದ್ದಾರೆ. ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದಲ್ಲಿ ಲಕ್ಷಾನುಗಟ್ಟಲೆ STP TSP ಅನುದಾನದಿಂದ ನಿರ್ಮಾಣ ಮಾಡಿದ ಸಿಸಿ ರಸ್ತೆಗಳೇ ಕಳಪೆ ಮಟ್ಟದಿಂದ ಕೂಡಿದ್ದು, ಇನ್ನು ಕೆಲವು ಕಾಮಗಾರಿಗಳನ್ನು ಮಾಡದೆ ಬಿಲ್ಲುಗಳನ್ನು ಎತ್ತುವಳಿ ಮಾಡಿದ್ದಾರೆ. ಈ ಎಲ್ಲ ಕಾಮಗಾರಿಗಳ ಬಗ್ಗೆ ತಮ್ಮ ಕಾರ್ಯಾಲಯಕ್ಕೆ ಮತ್ತು ಮುಖ್ಯ ಕಾರ್ಮಿಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳು ರಾಯಚೂರು ಇವರಿಗೆ ದಾಖಲೆ ಸಮೇತ ದೂರು ನೀಡಿದರು. ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಪತ್ರ ವ್ಯವಹಾರ ಮಾಡಿ ಯಾವುದೇ ಕ್ರಮ ಜರುಗಿಸ. ಈ ಸಂದರ್ಭದಲ್ಲಿ ಸಂಘಟನಾ ಸಂಚಾಲಕ ಶರಣಪ್ಪ ದಿನ್ನಿ, ಚನ್ನಬಸವ ಎಕ್ಲಾಸ್ಪುರ್, ಸಣ್ಣ ಈರಣ್ಣ ಗಣಮೂರು
ಹನುಮಂತ ಆರೋಲಿ ಸೇರಿದಂತೆ ಅನೇಕರಿದ್ದರು. ಸಾರಿಗೆ ನೌಕರರು ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ನಿರತವಾಗಿರುವುದರಿಂದ ಖಾಸಗಿ ವಾಹನಗಳು ಪ್ರಯಾಣಿಕರಿಂದ ಹೆಚ್ಚಿನ ದರ ವಸೂಲಿ ಮಾಡುತ್ತಿರುವುದು ನಿಲ್ದಾಣದ ಹೊರಗಡೆ ಕಂಡುಬಂತು. ಬಸ್ ಸಂಚಾರ ಸ್ಥಗಿತಗೊಂಡ ಪರಿಣಾಮ ಪ್ರಯಾಣಿಕರು ತಮ್ಮ ದೂರದ ಊರುಗಳಿಗೆ ತೆರಳಲು ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ. ಆದರೆ ವಾಹನ ಚಾಲಕರು ದುಪ್ಪಟ್ಟು ದರ ವಸೂಲಿ ಮಾಡುತ್ತಿರುವುದರಿಂದ ಪ್ರಯಾಣಿಕರಿಗೆ ದಿಕ್ಕುದೋಚದಂತಾಗಿದೆ. ಈಗಾಗಲೇ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಪ್ರಯಾಣಿಕರಿಂದ ಹೆಚ್ಚಿನ ದರ ವಸೂಲಿ ಮಾಡದಂತೆ ಖಾಸಗಿ ವಾಹನಗಳಿಗೆ ಸೂಚಿಸಿದರೂ ಸಹ ಚಾಲಕರು ಕೇರೆ ಎನ್ನದೆ ಜನರಿಗೆ ತಮಗೆ ಮನ ಬಂದಂತೆ ದರ ವಸೂಲಿ ಮಾಡುತ್ತಿದ್ದಾರೆ. ಪ್ರಯಾಣಿಕರಿಗೆ ಇಂತಿಷ್ಟು ದರ ಭರಿಸದಿದ್ದರೆ ಮಾತ್ರ ಕರೆದೊಯ್ಯುವುದಾಗಿ ದುಂಬಾಲು ಬೀಳುತ್ತಿರುವುದರಿಂದ ಅನಿವಾರ್ಯವಾಗಿ ಚಾಲಕರು ಕೇಳಿದ ದರವನ್ನು ಭರಿಸಿ ತಮ್ಮ ಊರುಗಳಿಗೆ ತೆರಳಬೇಕಾಗಿದೆ. ಸಾರಿಗೆ ನೌಕರರ ಮುಷ್ಕರದ ನೆಪದಲ್ಲಿ ಪ್ರತಿ ಬಾರಿ ಖಾಸಗಿ ವಾಹನಗಳು ಸಾರ್ವಜನಿಕರಿಂದ ವಸೂಲಿ ಮಾಡುತ್ತಿರುವುದು ಹೆಚ್ಚಿನ ದರಕ್ಕೆ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ನೌಕರರ ಮುಷ್ಕರದಿಂದ ಪ್ರಯಾಣಿಕರಿಗೆ ಹೊರೆಯಾಗಲಿದೆ. ಬೇಸಿಗೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾ ಮಡಿವಾಳ ಸಮಾಜ ಯುವ ಘಟಕದಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಆರಂಭಿಸಲಾಯಿತು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೀರಿನ ಅರವಟ್ಟಿಗೆ ಉದ್ಘಾಟಿಸಿ ಮಾತನಾಡಿ, ಬೇಸಿಗೆ ಸಂದರ್ಭದಲ್ಲಿ ಬಾಯಾರಿದ ಜನರಿಗೆ ನೀರಿನ ದಾಹ ನೀಗಿಸುವುದು ಪುಣ್ಯದ ಕಾರ್ಯ ಎಂದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಜಿಲ್ಲಾ ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ಬಿ ವಿರೂಪಾಕ್ಷಪ್ಪ, ಜಿಲ್ಲಾ ಮಡಿವಾಳ ಸಮಾಜದ ಯುವ ಘಟಕ ಜಿಲ್ಲಾಧ್ಯಕ್ಷ ಜಿ ವೆಂಕಟೇಶ್, ಮಡಿವಾಳ ಸಮಾಜ ಮುಖಂಡರಾದ ಇ ಚಂದಪ್ಪ, ಟಿ ಮಲ್ಲೇಶ್, ಎ ಚಂದ್ರಶೇಖರ್, ಬಜಾರಪ್ಪ, ನಂದರಾವ್ ಈರಣ್ಣ, ವೈ ಚಂದ್ರಶೇಖರ್, ಗೋವಿಂದ್, ಶಂಕರ್, ಎನ್ ಸುರೇಶ್, ಜಿ ಶಿವಗೌಡ, ಶಾಂತಕುಮಾರ್, ಕೇಬಲ್, ಟಿ ವೀರೇಶ್, ನರಸಪ್ಪ, ಈರೇಶ್, ರಮೇಶ್ ಪಾಗುಂಟೆ, ರಾಘವೇಂದ್ರ, ವೀರೇಶ್, ಶಂಕರ್ ಸೇರಿದಂತೆ ಸಮಾಜದ ಯುವ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಹೊಲದಲ್ಲಿ ಮೇವು ಮೇಯಲು ಹೋದಾಗ 2 ಎತ್ತುಗಳು ಬಾಯಿಯಲ್ಲಿ ಬಿದ್ದು ಅಗ್ನಿಶಾಮಕ ದಳ ಮತ್ತು ಪೊಲೀಸರು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಮಾಮಿಡಿದೊಡ್ಡಿ ಗ್ರಾಮದ ನರಸಿಂಗಪ್ಪ ತಂದೆ ಮೌಲಾರಿ ಎನ್ನುವ ರೈತರಿಗೆ ಸೇರಿದ ಎತ್ತುಗಳಾಗಿವೆ. ಎಂದಿನಂತೆ ರೈತ ನರಸಿಂಗಪ್ಪ ತಮ್ಮ 2 ಎತ್ತುಗಳನ್ನು ಹೊಲಕ್ಕೆ ಮೇಯಿಸಲು ಹೋಗಿದ್ದ. 2 ಎತ್ತುಗಳು ಹೊಲದಲ್ಲಿ ಮೇಯುತ್ತಿದ್ದ ಸಂದರ್ಭದಲ್ಲಿ ಕಾಲು ಜಾರಿ ಬಾವಿಯಲ್ಲಿ ಬಿದ್ದಿವೆ. ಎತ್ತುಗಳು ಕಾಣದೇ ಇರುವುದನ್ನು ಕಂಡು ಹುಡುಕಾಡಿದ್ದು ಬಾವಿ ಸಮೀಪ ಹೋಗಿ ನೋಡಿದಾಗ ಎತ್ತುಗಳು ಬಾವಿಯಲ್ಲಿ ಬಿದ್ದಿರುವುದು ಕಂಡು ಸುತ್ತಮುತ್ತಲಿನ ಜನರನ್ನು ಕರೆಸಿತು. ಅಗ್ನಿಶಾಮಕ ದಳ ಮತ್ತು ಯಾಪಲದಿನ್ನಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹಾಗೂ ಪೊಲೀಸರು ತೆರಳಿ ಬಾವಿಯಲ್ಲಿ ಬಿದ್ದ ಎತ್ತುಗಳನ್ನು ರಕ್ಷಣೆ ಮಾಡಲು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹರಸಾಹಸ ಮಾಡಿ 2 ಎತ್ತುಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈತ ನರಸಿಂಗಪ್ಪ ತಮ್ಮ ಎತ್ತುಗಳ ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಹಾಗೂ ಪೊಲೀಸರಿಗೆ ಸಹಾಯಕ್ಕೆ ಬಂದ ಗ್ರಾಮಸ್ಥರಿಗೆ ಅಭಿನಂದಿಸಿದ್ದಾರೆ. 2 ಎತ್ತುಗಳು ಬದುಕುಳಿದಿದ್ದು ರೈತ ನರಸಿಂಗಪ್ಪ ಮೊಗದಲ್ಲಿ ಹರ್ಷ ಮನೆ ಮಾಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರ ಮುಷ್ಕರ, ಬಸ್ ಸಂಚಾರ ಸ್ಥಗಿತ, ಖಾಸಗಿ ವಾಹನಗಳ ವ್ಯವಸ್ಥೆ, ಪೊಲೀಸರ ಹರಸಾಹಸ. ಸಾರಿಗೆ ನೌಕರರ ಮುಷ್ಕರ, ಕೆಎಸ್ಆರ್ಟಿಸಿ ಡಿಪೋ ಬಸ್ ನಿಲ್ದಾಣದ ಸುತ್ತ ನಿಷೇಧಾಜ್ಞೆ ಜಾರಿ. ತಡಕಲ್ ರೈತರ ಮೇಲೆ ಹಲ್ಲೆ, 27 ವರ್ಷಗಳ ನಂತರ ನ್ಯಾಯಾಲಯದಿಂದ ತೀರ್ಪು, ಶಂಕರಗೌಡ ಹರ್ವಿ. ಮಸ್ಕಿ ಕ್ಷೇತ್ರದಲ್ಲಿ ಪ್ರಗತಿಪರರಿಂದ ಏಪ್ರಿಲ್ 12ರಂದು ಜಾಥಾ, ಕಾಂಗ್ರೆಸ್ ಅಭ್ಯರ್ಥಿ ಪರ ಜನ ಬೆಂಬಲ, ಜಗನ್. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಭೀಮನಗೌಡ ಇಟಗಿ ನಾಮಪತ್ರ ಸಲ್ಲಿಕೆ. ವಿವಿಧ ಇಲಾಖೆಗಳಲ್ಲಿ ಅಕ್ರಮ ವ್ಯವಹಾರ ತನಿಖೆಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಖಾಸಗಿ ವಾಹನಗಳಿಂದ ದುಪ್ಪಟ್ಟು ಪ್ರಯಾಣ ದರ ವಸೂಲಿ, ಪ್ರಯಾಣಿಕರ ಕಂಗಾಲು. ಮಡಿವಾಳ ಸಮಾಜ ಯುವ ಘಟಕದಿಂದ ನೀರಿನ ಅರವಟ್ಟಿಗೆ ಆರಂಭ. ಮತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ವಾರ್ತೆಗಳನ್ನು ಪ್ರಾಯೋಜಿಸಿದವರು AMS Computers Sales and Service 0% EMI Bajaj Finance available. AMS Computers Sales and Service beside SBI Bank Station Road Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಈ ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.